ಡ್ಯಾಡಿ ವೀಣಾ, ವಾಟ್ ಎ ಸರ್ಪ್ರೈಸ್! ಮೈ ಲವ್ಲಿ ಡಾಟರ್. ಬಾ ಕೂತ್ಕೋ. ಏನಮ್ಮ ಇದು? ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ವಲ್ಲ? ನನ್ಸೆ ಡ್ಯಾಡಿ, ನಮ್ ಕಾನ್ವೆಂಟ್ ಇಂದ ಟ್ರಿಪ್ ಬಂದಿದೀವಿ. ಹೌದಾ? ಸಂಧ್ಯಾ ರಾತ್ರಿ ನಿಲ್ಕೊಂಡಿದೀವಿ. ವೆರಿ ಗುಡ್. ಇವತ್ತಿನ ದಿನ ಮರೆಯೋಕೆ ಆಗಲ್ಲ. ಯಾಕೆ ಹೇಳಿ? ಯಾಕು ಪುಟ್ಟ? ಯಾಕೆ ಅಂದ್ರೆ ನಾನ್ ನಮ್ ಡ್ಯಾಡಿ ನೋಡ್ಬಿಟ್ಟೆ, ಅದಕ್ಕೆ. ಇವತ್ತು ನಮ್ಮನೇಲಿ ಒಂದು ಸರ್ಪ್ರೈಸ್ ನಡೀತು. ಅದೇನು ಗೊತ್ತಾ? ಏನ್ ಡ್ಯಾಡಿ ಅದು? ನಾನಿವತ್ತು ನನ್ನ ಮಗಳು ನೋಡ್ಬಿಟ್ನಲ್ಲ, ಅದಕ್ಕೆ. ಅಯ್ಯಯ್ಯೋ, ಸ್ವೀಟ್ಸ್ ತಂದಿದ್ದೆ ನಿಮ್ಗೋಸ್ಕರ ಅಂತ. ಐ ಸಿ. ನೀನು ಸ್ವಲ್ಪ ತಗೋ. ವೀಣಾ, ಇಲ್ಲಿಗೆ ಯಾಕೆ ಬಂದೆ ನೀನು? ಅವತ್ ಹೇಳಿದ್ ಮರ್ತ್ಬಿಟ್ಯಾ? ಈ ಮನೆಯಲ್ಲಿ ನಿನ್ ನೆರಳು ಬೀಳಬಾರ್ದು ಅಂತ ಹೇಳಿರ್ಲಿಲ್ಲ ನಾನು? ಹೋಗಿ ಹೊರಗೋಗಿ. ವಿಜಯ, ನಿಂಗೆ ತಲೆಗೆಲೆ ಕಟ್ಟಿದ್ದೇನೆ. ಎಷ್ಟೋ ದಿನದ ಮೇಲೆ ಇಲ್ಲಿಗೆ ಬಂದಿದ್ದಾಳೆ. ನಗನಗ್ತಾ ಮಾತಾಡದ್ ಬಿಟ್ಟು ಹೋಗು ಅಂತಿದೆಯಲ್ಲ. ನಗ್ನಗ್ತಾ ಮಾತಾಡ್ಬೇಕಾ? ಇವಳು ಹುಟ್ಟಿದ ತಕ್ಷಣ ಇವ್ರ ಅಮ್ಮ ಸತ್ತು ಹೋದ್ಲು. ನಿಮಗೆ ಆಕ್ಸಿಡೆಂಟ್ ಆಯ್ತು. ನಮ್ಗೊಂದ್ ಮಗು ಕೂಡ ಹುಟ್ಲಿಲ್ಲ. ಇವಳು ದರಿದ್ರ ಕಣ್ರಿ, ದರಿದ್ರ. ಇವಳು ಒಂದು ಕ್ಷಣ ಈ ಮನೇಲಿದ್ರೆ ನಾನ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಷ್ಟೇ. ಈ ಮನೆಯಲ್ಲಿ ಒಂದು ಇವಳಿರ್ಬೇಕು, ಇಲ್ಲ ನಾನಿರ್ಬೇಕು. ವಿಜಯ, ಅವಳೇನಿಲ್ಲಿ ಇರೋದಕ್ಕೆ ಬಂದಿಲ್ಲ ಕಣೆ, ಟೂರ್ ಮೇಲೆ ಬಂದಿದ್ದಾಳೆ. ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಹೊರಟೋಗ್ತಾಳೆ. ನೋಡಿ, ಇವಳು ಇಲ್ಲಿ ಇರ್ಬಾರ್ದು, ನನ್ನ ಮುಖ ನೋಡ್ಬಾರ್ದು. ಹೋಗೆ. ವಿಜಯ, ಚಿಕ್ಕ ವಯಸ್ಸಿನಲ್ಲೇ ಇವಳು ನನ್ನಿಂದ ದೂರ ಮಾಡಿಬಿಟ್ಟೆ. ಈಗ ಎಷ್ಟೋ ಆಸೆಯಿಂದ ನಾನು ನೋಡೋಣ ಅಂತ ಬಂದಿದ್ದಾಳೆ. 1 ಗಂಟೆ ಟೈಮ್. ಊಟ ಮಾಡಿದ್ಮೇಲೆ ನಾನೇ ಅವಳು ಕರ್ಕೊಂಡೋಗಿ ಲಾಡ್ಜ್ ಹತ್ರ ಬಿಟ್ಟು ಬರ್ತೀನಿ, ಪ್ಲೀಸ್. ಆಯ್ತೇನೆ, ನಿನ್ನ ಮನ್ಸಿಗೆ ಸಮಾಧಾನ ಆಯ್ತಾ? ನನ್ನ ಹಣೆ ಬರ ಸರಿ ಇಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಎಲ್ಲಾದ್ರೂ ಹಾಳಾಗೋಗಿ ಏನಾದ್ರೂ ಮಾಡ್ಕೊಳ್ಳಿ. ಸಾರಿ ಕಣಮ್ಮ, ಐ ಆಮ್ ಸಾರಿ. ಯಾವ ಜನ್ಮದಲ್ಲಿ ಯಾವ ತಂದೆ ಮಗನ ದೂರ ಮಾಡಿತ್ತು, ಈ ಜನ್ಮದಲ್ಲಿ ಆ ನೋವನ್ನು ಅನುಭವಿಸ್ತಾ ಇದ್ದೀನಿ. ಅಳ್ಬೇಡ ಡ್ಯಾಡಿ, ಇಷ್ಟೊತ್ತಾದ್ರೂ ನಿಮ್ ಜೊತೆ ಇದ್ನಲ್ಲ, ಅಷ್ಟೇ ಸಾಕು. ನನ್ನಿಂದ ನೀವಿಬ್ರು ಜಗಳ ಆಡ್ಬೇಡಿ. ನಾನು ಯಾವತ್ತೂ ಈ ಮನೆಗೆ ಬರಲ್ಲ ಡ್ಯಾಡಿ. ಹಾಗೆಲ್ಲ ಮಾತಾಡಬಾರ್ದಮ್ಮ. ನಿನ್ನ ಜಾಣ ಮರಿಯಲ್ಲ. ಹೋಗು, ಸ್ನಾನ ಮಾಡು. ನಂಗೊಂದು ½ ಅವರ್ ಕೆಲಸ ಇದೆ. ಬೇಗ ಬಂದ್ಬಿಡ್ತೀನಿ. ಆಮೇಲೆ ಒಟ್ಟು ಕೂತ್ಕೊಂಡು ಊಟ ಮಾಡೋಣ. ಬೇಡ, ನಾನು ಈಗ್ಲೇ ಹೋಗ್ತೇನೆ. ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ. ನೀನ್ ನನ್ನ ಪ್ರೀತಿ ಮಗಳಲ್ವಾ? ಹೋಗು ಹೋಗು ನನ್ ಜಾಣ ಮರಿ. ನಮಸ್ಕಾರ ಸರ್. ಕಮಿಷನರ್ ಸಾಹೇಬ್ರನ್ನ ಕರೆಕ್ಟ್ ಮಾಡ್ಕೊಂಡು ಬಾ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ನಿಮ್ಮ ಹತ್ರ ಅದೇನೋ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದನ್ನ ತಗೊಂಡು ಇದ್ರಲ್ಲಿ ಒಂದು ಸೈನು ಮಾಡಿಸ್ಕೊಂಡು ಬಾ ಅಂತ ಕಳಿಸಿದ್ರು. ನಾನ್ಯಾಕೆ ಸೈನ್ ಮಾಡ್ಬೇಕು? ಡಾಕ್ಯುಮೆಂಟ್ಸ್ ಹಾಕೊಡ್ಬೇಕು. ಯಾರೇ ನೀವು? ಹೋಗ್ರಿ, ಮೊದ್ಲು ಆಚೆ ಹೋಗ್ರಿ. ಸರ್, ಸೈನ್ ಮಾಡೋದ್ರಿಂದ ನಿಮ್ಮ ಅಪ್ಪನ ಮನೆ ಗಂಟೆನೂ ಹೋಗೋದಿಲ್ಲ, ಗೊತ್ತಾಯ್ತಾ? ಸೈನ್ ಮಾಡಿ ಪ್ಲೀಸ್. ಮುಚ್ಚ ಬಾಯಿ. ಯಾರೋ ನಿಮ್ಮ ನೋಡ್ಬಿಟ್ಟಿದ್ರು. ಹೋಗ್ರೋ, ಹೊರಟು ಹೋಗ್ರೋ. ಐ ಸೇ ಗೆಟ್ ಔಟ್. ಏಯ್, ಟೆನ್ಷನ್ ತಗೋಬೇಡ, ಹೋಗಿ ಡಾಕ್ಯುಮೆಂಟ್ಸ್ ಹುಡ್ಕೋ. Idiot! You bloody fools! Hands up! ಒಂದು ಹೆಜ್ಜೆ ಮುಂದಿಟ್ರೆ ಶೂಟ್ ಮಾಡ್ಬಿಡ್ತೀನಿ. ಬುಲೆಟ್ ಫೈರ್ ಆಗೋದು ನಿಮ್ ರಿವಾಲ್ವರ್ಗಿಂತ ನಮ್ ರಿವಾಲ್ವರ್ ಅಲ್ಲೇ ಜಾಸ್ತಿ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಸೈನ್ ಮಾಡೋ. ರೇ ಮಾಡ್ರಿ ರೇ. You bloody! Get out! I will shoot you! Get out! ಅದು ಮಕ್ಕಳಾಡೋ ದೀಪಾವಳಿ ಗನ್ ಅಲ್ಲ, ಫೈರ್ ಆಗ್ಬಿಡುತ್ತೆ. ಹುಷಾರ್, ಸೈನ್ ಮಾಡು. ಯು ಬಾಸ್ಟರ್ಡ್! ಇದೇನ್ ಸರ್, ಸುಮ್ಮನೆ ಹೆದರ್ಸ್ತೀರ ಅನ್ಕೊಂಡ್ರೆ ನಾವು ಹೊರಟೋಗ್ತೀವಿ ಸರ್. ಬಿಟ್ಬಿಡಿ ಸರ್. ಸರ್, ಈ ಫೈಲು ಬಿಡ್ರ ನಾನು. ಏನು ಅಂದ್ರೆ
ಮಂತ್ರಿ ಭಾರತಿ ದೇವಿಯವರಿಗೆ ಸ್ವಲ್ಪ ದಿನ ಆದ್ಮೇಲೆ ತಿಳಿತಂತೆ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ. ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಪೇಪರ್ನಲ್ಲಿ ಓದ್ದೆ. ಅವರ ಅನುಮಾನ ನಿಜ ಆಗ್ಲಿ ಅಂತ ನಾನೇ ಅವ್ರಿಗೆ ಲೆಟರ್ ಬರ್ದಿದ್ದ ಅಂಕಲ್. ನೀನ್ ಒಂದ್ ಸಾಕ್ಷಿ ಸಾಕಮ್ಮ. ನಿನ್ ತಂದೆ ತಾಯಿನ ಕೊಲೆ ಮಾಡಿದವ್ರನ್ನ ಕಂಡಿಡಿಯೋದಕ್ಕೆ. ಅಂಕಲ್, ನಮ್ಮ ಅಪ್ಪ ಅಮ್ಮನ್ ಕೊಂದಾಗೆ ನನ್ನನ್ ಕೊಲೆ ಮಾಡಲ್ಲ ತಾನೆ? ಇಲ್ಲಮ್ಮ, ಹೆದರ್ಕೋಬೇಡ, ನಾನಿದ್ದೀನಲ್ಲ. ಕಲೆಕ್ಟರ್ ಸತ್ಯಮೂರ್ತಿ ನಿಮ್ ತಂದೆನಾ? ಮತ್ತೆ ರಿಜಿಸ್ಟರ್ನಲ್ಲಿ ಬರೀ ಸತ್ಯ ಅಂತಿದೆಯಲ್ಲ. ಓಹ್, ಇಷ್ಟೊಂದು ದುಃಖನ ಮನಸ್ಸಿನಲ್ಲಿ ತುಂಬಿಕೊಂಡು ಹೇಗಮ್ಮ ಇದ್ದೆ ನೀನು? ಮೇಡಮ್, ಹ್ಮ್? ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ವೀಣಾ ಪೊಲೀಸ್ ಕಸ್ಟಡಿಯಲ್ಲಿರ್ತಾಳೆ. ಆ, ಇದಕ್ಕೆ ವೀಣಾ ಒಪ್ಕೊಂಡಿದ್ದಾಳಾ? ಎಸ್ ಮೇಡಮ್. ವೆಲ್ ಡನ್. ವಿಶ್ ಆಲ್ ದ ಬೆಸ್ಟ್.